ಒಬ್ಬ MBBS ಡಾಕ್ಟರ್ ಆಗಿ ನಾನು ಇಷ್ಟು ಬಿಜಿ ಇದ್ಕೊಂಡು ಇಷ್ಟು ಚಲೋ ಅಸ್ಥೆಟಿಕ್ ಬಾಡಿ ಬಿಲ್ಡ್ ಮಾಡೀನಪ್ಪ ಅಂದರೆ ಯಾರು ಬೇಕಾದರೂ ಮಾಡಬಹುದು. ಏನಪ್ಪ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ವಾರದ 3-4 ಸರಿ ಜಿಮ್ ಮಾಡಬೇಕು. ಭಾಳ ತಾಸು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 30 to 45 ಮಿನಿಟ್ಸ್ ಕರೆಕ್ಟಾಗಿ ವರ್ಕೌಟ್ ಮಾಡಿದರೆ ಸಾಕು. ಡಯಟ್ ಪ್ರತಿದಿನ ಮಾಡಬೇಕು. ವರ್ಕೌಟ್ ಥರ ವಾರದ 3-4 ದಿನ ಮಾಡಿ ಸುಮ್ಮನಾದ್ರೆ ನಡೆಯಂಗಿಲ್ಲ. ಮತ್ತು ಚಲೋ ಅಸ್ಥೆಟಿಕ್ ಬಾಡಿ ಬಿಲ್ಡ್ ಮಾಡಬೇಕಪ್ಪ ಅಂದ್ರೆ ಸಪ್ಲಿಮೆಂಟ್ಸ್ ಕಂಪಲ್ಸರಿಯಾಗಿ ತೊಗೊಳ್ಳೇಬೇಕಂತೇನಿಲ್ಲ. ನೀವು ಮನೇಲಿ ಮಾಡುವಂಥ ಊಟನ ಕರೆಕ್ಟಾಗಿ ಪ್ರೋಟೀನ್ ಹೆಚ್ಚಿಗಿರುವಂಥ ಆಹಾರವನ್ನು ಕರೆಕ್ಟಾಗಿ ನಿಮ್ಮ ವೇಟಿಗೆ ತಕ್ಕಂಗೆ ಸೇವನೆ ಮಾಡಿದರೆ ಸಪ್ಲಿಮೆಂಟ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ವಿದೌಟ್ ಸಪ್ಲಿಮೆಂಟ್ಸ್ ಕೂಡ ನೀವು ಒಂದು ಚೆನ್ನಾಗಿ ಒಳ್ಳೆ ಬಾಡಿ ಬಿಲ್ಡ್ ಮಾಡಬಹುದು. ಭಾಳ ಜನ ಏನು ಅನ್ಕೋತಾರಪ್ಪ ಅಂದ್ರೆ ಒಂದು ಚಲೋ ಬಾಡಿ ಬಿಲ್ಡ್ ಮಾಡಬೇಕಪ್ಪ ಅಂದ್ರೆ ಅದಕ್ಕೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅದಕ್ಕೆ ಕುಂದ್ರಬೇಕಾಗುತ್ತೆ. ಅಷ್ಟೇ ನಮ್ಮ ಹತ್ರ ಟೈಮ್ ಇಲ್ಲ, ಅದಕ್ಕೆ ಮಾಡೋಕ್ಕಾಗಲ್ಲ ಅನ್ಕೊತಾರೆ. ಹಾಗೇನಿಲ್ಲ. ಸೊ ನೀವು ಬೇರೆ ಪ್ರೊಫೆಷನ್ದವ್ರಾಗಿದ್ದರೂ ಕೂಡ ಒಂದು ಒಳ್ಳೆ ಅಸ್ಥೆಟಿಕ್ ಬಾಡಿ ಬಿಲ್ಡ್ ಮಾಡೋದು ಭಾಳ ಈಸಿ ಅದ. ನಾನು ಡಾಕ್ಟ್ರಾಗಿ ಇಷ್ಟು ಚೆನ್ನಾಗಿ ಬಾಡಿ ಮಾಡಿದ್ದೀನಪ್ಪ ಅಂದರೆ ಎಲ್ಲ ಥರ ಪ್ರೊಫೆಷ್ನಲ್ಸು ಕೂಡ ಮಾಡಬಹುದು. ಏನಪ್ಪ ಅಂದ್ರೆ ನೀವು ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಸೊ ಇದೇ ಥರ ವರ್ಕೌಟು ಡಯಟ್ ಬಗ್ಗೆ ನಿಮಗೆ ಸಿಂಪಲ್ಲಾಗಿ ಕನ್ನಡದಲ್ಲಿ ಅರ್ಥ ಆಗೋ ಥರ ನಾನು ಸೈಂಟಿಫಿಕ್ ಫಿಟ್ನೆಸ್ ಟಿಪ್ಸನ್ನು ಕೊಡ್ತೀನಿ. ಸೊ ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.